ಮ್ಯಾನೇಜರ್ ರಾಕ್ ರವಿ ಅವರ ಸಾರಥ್ಯದಲ್ಲಿ ಪಂದ್ಯಾಟ ಕರ್ನಾಟಕ ರಾಕ್ ಆಡ್ತಾ ಇದೆ. ಅಲ್ಲಿ ಫೀಲ್ಡಿಂಗ್ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ. ನಾಡು ಚೆಂಡಿನ ಪರಿಮಿತ ಓವರ್ಗಳ 8 ಓವರ್ಗಳ ಪಂದ್ಯ ಮ್ಯಾರಥಾನ್ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದ್ದೀನಿ. ಮೂರ ಪಂದ್ಯ ಕ್ರೀಡಾಂಗಣದ ಒಳಭಾಗದಲ್ಲಿ. ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಪ್ಲೇಯರ್ಸ್ಗಳು ಊಟದ ಕೊಠಡಿ ಹತ್ರ ಹೋಗಬೇಕು, ಊಟವನ್ನು ಸವಿಬೇಕೆನ್ನುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಕರ್ನಾಟಕ ರಾಕೀಸ್ನ ಪರವಾಗಿ ಮತ್ತೋರ್ವ ಅನುಭವಿ ಆಟಗಾರರ ಪರಿಚಯ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಹಂತದಲ್ಲಿ ಉತ್ತಮ ರೀತಿಯ ಒಂದು ಸೇವೆಯನ್ನು ಸಲ್ಲಿಸತಕ್ಕಂಥ ಕ್ರಿಕೆಟಿನ ಹಿರಿಯಣ್ಣ ಶಂಕರ್ ಮೊದಲ ಓವರ್ಗಾಗಿ ಎದುರಿಸುವಂತ ಆಟಗಾರ ವಿನಯ್ ಸ್ಟ್ರೈಕರ್ ಬಳಸ್ತಾ ಇದ್ದಾರೆ. ಗೂಟದ ಹಿಂದೆ ಜೈ ಕರ್ನಾಟಕದ ಶಂಕರ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ರೈಟ್ ಆರ್ಮ್ ರೌಂಡ್ ಮಾದರಿಯಲ್ಲಿ ಎಸ್ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಶಂಕರ್ ಎಸ್ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯ ಆಟ ಆರಂಭ. ಉಲ್ಟಸಾಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಬಾರಿ ಮಿಡಾನಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ವಿನಯ್ ಖಾತೆ ಆರಂಭ, ತಂಡದ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಆಡ್ತಕ್ಕಂಥ ಎಲ್ಲ ಪ್ಲೇಯರ್ಸ್ ಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅದನ್ನ ಪ್ಲೇಯರ್ಸ್ ಗಳು ಮಾತ್ರ ಪಡ್ಕೊಳ್ಳಿ. ಶಂಕರ್ ಎಸೆದಂತ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಜಾಣ್ಮೆ ಆಟವನ್ನ ಪಿಳ್ಳೆ ದಾಖಲಿಸಿದ್ರು. ಮತ್ತೆ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡುವಂತ ಪ್ರಯತ್ನ ಈ ಬಾರಿ. ಪವರ್ ಪ್ಲೇ ಹಂತದಲ್ಲಿ ಒಂದು ಸಿಕ್ಸರ್ ಬೌಂಡ್ರಿಗಳು ಬಂದರೂ ಕೂಡ ಒಂದು ಹಂತದ ಲೆಕ್ಕಾಚಾರ ಮುಕ್ತಾಯವನ್ನು ಕಂಡುಕೊಳ್ತಾರೆ. ಈ ಹಂತದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. 2 ಎಸ್ಗಳ ಮುಂದೆ 2 ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಸ್ಕಾರ್ಲೆಗ್ ಸೀಮಾರೇಖೆ ಅಂಚಲ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 2ನೇ ಓಟವನ್ನು ಕೂಡ ವಿನಯ್ ದಾಖಲಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರಕ್ಷರ ಇಲ್ಲದ ಕಡೆ ಹೊಡೆಯುವಂತ ಪ್ರಯತ್ನ ಬಾರಿ ರಾಕ್ ಕರ್ನಾಟಕ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸರ್ಪಗಾಲ ಸೃಷ್ಟಿಸಿಕೊಂಡಂತ ಒಂದು ತಂಡ 2 ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ರು. ಮತ್ತೆ ಶಂಕರ್ 4ನೇ ಬಾರಿ. ಅದ್ಯಾವ ರೀತಿಯ ಹಸ್ತವನ್ನು ದಾಖಲಿಸ್ತಾ ನೋಡ್ಬೇಕಾಗಿದೆ. ಸ್ಟ್ಯಾಪ್ ಔಟ್ ಮಾಡಿ ಹೊಡೆ ಪ್ರಯತ್ನ ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆನ್ ಭಾಗದಲ್ಲಿ 2ನೇ ಓಟಗಳನ್ನು ಕೂಡ ಸುಲಭ ರೀತಿಯಲ್ಲೇ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 6 ಓಟಗಳು. ಮತ್ತೆ ಸ್ಕಾರ್ ಭಾಗದಲ್ಲಿ ಶಂಕರ್ ಈ ಬಾರಿ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಚೆಂಡು ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದ್ದಾರೆ. 2ನೇ ಓಟಗಳು 3ನೇ ಓಟಗಳನ್ನ ಕೂಡ ಈ ಹಂತದಲ್ಲಿ ದಾಖಲಿಸಿದ್ರು. ಯಾವುದೇ ಬೌಂಡರಿ ಸಿಕ್ಸರ್ಗಳು ಪವರ್ ಪ್ಲೇ ಹಂತದಲ್ಲಿ ಬರ್ತಾ ಇಲ್ಲ. 5 ಚೆಂಡುಗಳಲ್ಲಿ 9 ಓಟವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಬಿರುಸಿನ ಆಟಗಾರ ಪಿಳ್ಳೆ ಸ್ಟ್ರೈಕ್ ಅನ್ನು ಈಗ ಪಡ್ಕೊಳ್ಬೇಕಾಗಿದೆ ಮೊದಲ ಪವರ್ ಪ್ಲೇ ಹಂತದ ಆಟಕ್ಕಾಗಿ. ಸ್ಮಾಶ್ ವರ್ಸಸ್ ಕರ್ನಾಟಕ ರಾಕ್ಸ್ ಈ ರೀತಿಯಾಗಿ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಿಳ್ಳೆಗೆ ಸಂತ ಚೆಂಡು ರನ್ಔಟ್ ಮಾಡೋ ಅವಕಾಶ. ಮಾರ್ಕ್ ಮಹೇಶ ಗುರಿ ತಲುಪ್ತಾ ಇಲ್ಲ ನಿಟ್ಟಲ್ಲಿ ಉತ್ತಮ ರೀತಿಯ ಬ್ಯಾಕಪ್ ಕೂಡ ಮಜ್ಜು ದಾಖಲಿಸಿದ್ರು. ಈ ಹಂತದಲ್ಲಿ ಮೊದಲ ಯಶಸ್ವಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್
10 ಫಾರ್ ವಿದೌಟ್ ಲಾಸ್. ಸ್ಮಾಶ್ ಕ್ರಿಕೆಟರ್ಸ್ ನ ಮೊತ್ತ 10ಕ್ಕೆ ವಿದೌಟ್ ಲಾಸ್. ಮೊದಲ ಅರ್ಧ ಶತಕವನ್ನು ದಾಖಲಿಸಿದ ಏಕಮಾತ್ರ ಆಟಗಾರ ರಾಜಾ ಸಾಲಿಗ್ರಾಮ. 2019 4ರಿಂದ 5 ಮಂದಿ ಅರ್ಧ ಶತಕವನ್ನು ಕೂಡ ಇದೇ ಮೈದಾನದಲ್ಲಿ ದಾಖಲಿಸಿದ್ರು. ಇವತ್ತಿನ ದಿನ BSY ಕಪ್ಗಾಗಿ ಒಂದು ಆಟಗಾರರು ಮಾತ್ರ ಕಡಿಮೆ ಎಸೆತಗಳಲ್ಲಿ ಅರ್ಧ ಶತಕವನ್ನು ಕೂಡ ಪೂರೈಸಿಕೊಳ್ತಾ ಇದ್ದಾರೆ. ಆ ಆಟಗಾರ ಇದ್ರೆ ಅದು ರಾಜಾ ಸಾಲಿಗ್ರಾಮ ಮಾತ್ರ. ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 10ಕ್ಕೆ ಹುದ್ದರಿ ನಷ್ಟವಿಲ್ಲದೆ ಆಡ್ತಾ ಇದೆ ಸ್ಮಾಶ್ ಕ್ರಿಕೆಟರ್ಸ್. ಮತ್ತೋರ್ವ ಅನುಭವಿ ಎಸ್ಗಾರ ಪರಿಚಯ ಮಾಡ್ತಾ ಇದೆ ಮಧು, ಕರ್ನಾಟಕ ರಾಕಿನ ಪರವಾಗಿ. ಎರಡನೇ ಪವರ್ ಪ್ಲೇ ಹಂತದಲ್ಲಿ ಜಾರಿಯನ್ನು ಕಂಡುಕೊಳ್ತಾ ಇದೆ. ಬಿಳ್ಳೆಗೆ ಸತ ಚೆಂಡು, ಬಿರುಸಿನ ಹೊಡೆತ ಈ ಬಾರಿ ಮಾರೇಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಈ ಬಾರಿ ಷಡ್ಕ ಪಿಳ್ಳೆ ದಾಂಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಸ್ಮಾಶ್ ಕ್ರಿಕೆಟರ್ಸ್. ಫಾರ್ ವಿದೌಟ್ ಲಾಸ್. ಆರಂಭಿಕ ಹಂತದಲ್ಲಿ ಸ್ಮಾಶ್ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಪಿಳ್ಳೆಗೆ ಸಥೋ, ಮೈ ಗಾಡ್ ವಾಟ್ ಅ ಶಾಟ್ ಈ ಬಾರಿ. ಚೆಂಡು ಮತ್ತೆ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಷಡ್ಕ, 6 ಓಟಗಳ ಸೇರ್ಪಡೆ. ವೈಷ್ಣವಿ ಸಿಕ್ಸರ್ಗಳ ಮುಖಾಂತರವಾಗಿ ಎರಡನೇ ಪವರ್ ಪ್ಲೇ ಹಂತದಲ್ಲಿ ಮಧು ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾನೆ. 2 ಸಿಕ್ಸರ್ ಅನ್ನ ಬಿಟ್ಕೊಡುವ ಮುಖಾಂತರವಾಗಿ ಪಿಳ್ಳೆ ಆಟ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ
ಸಲ್ಬಾಣಿ ಕ್ಷೇತ್ರ ರಕ್ಷಣೆ ಮದುವೆ ಮಾಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. 5ನೇ ಚೆಂಡು ಡಾಟೆಡ್ ಎಲ್ವರ ಸೇರ್ಪಡೆ. 2ನೇ ಓವರ್ನ ಕೊನೆಯ ಚೆಂಡುವಾಗಿ ಉಳಿದುಕೊಳ್ತಾ ಇದೆ. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆಗಳಿಲ್ಲ. ಆ ನಿಟ್ಟಿನಲ್ಲಿ ಈಗ ಮತ್ತೆ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅರ್ಥಾತ್ 12 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮೊತ್ತ 26 ಓಟಗಳು. ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 26 ಫಾರ್ ವಿದೌಟ್ ಲಾಸ್. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 26 ಓಟಗಳು. ಬಿಎಸ್ವೈ ಕಪ್ಗಾಗಿ 2018 2 ತಂಡಗಳು ಫೈನಲ್ ಹೋರಾಟವನ್ನು ಕಂಡುಕೊಂಡಿದ್ದಾರೆ. ತಿಪ್ಟೂರು ವೈಷ್ಣವಿ ಮತ್ತು ತಿಪ್ಟೂರು ಲಯನ್ಸ್. ಆ ಬಳಿಕ 2019 ಕ್ಲಾಸಿಕ್ ರೈಡರ್ಸ್ ತಿಪ್ಟೂರು ವರ್ಸಸ್ ವೈಷ್ಣವಿ ಮೆಟ್ರೋ ಆಡಿದ್ದಾರೆ ಫೈನಲ್ ಆಟವನ್ನ. ಈಗ 2ನೇ ದಿನದ ಲೀಗ್ ಕಮ್ ನಾಕ್ಔಟ್ ಮಾದರಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಿಎಸ್ವೈ ಕಪ್ 2021 ಪರವಾಗಿ 30 ಮಂದಿ ಐಕಾನ್ ಪ್ಲೇಯರ್ಗಳು ರಾಜ್ಯದ ಟೆನ್ನಿಸ್ ನಲ್ಲಿ ತಮ್ಮದೇ ಆದ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಯಶಸ್ಸಿನ ಮೆಟ್ಟಿಲನ್ನು ತೋರ್ಪಡಿಸಿದಂತ ಹಿರಿಯ ಕಿರಿಯ ಆಟಗಾರರು ಬಿಎಸ್ವೈ ಕಪ್ಗಾಗಿ ಪ್ರತಿಯೊಂದು 10 ಫ್ರಾಂಚೈಸಿಯ ಮಾಲಕರಲ್ಲಿ 3 ಮಂದಿ ಐಕಾನ್ ಆಟಗಾರರು ಆಡ್ತಾ ಇದ್ದಾರೆ. ಎಸ್ಗಾರ್ ಭಾಗದಲ್ಲಿ ಈ ಭಾಗದ ಮತ್ತೋರ್ವ ಅನುಭವಿ ಹಸ್ತ ಬೆಳ್ಳಿ ಪ್ರದೀಪ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಈ ಬಾರಿ ವಿನಯನ ದಾಂಡು ಮುಖಾಂತರವಾಗಿ ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬೆಳ್ಳಿಯ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರು ವಿನಯ್. ದಾಂಡು ನರ್ತನವನ್ನ ಗೈದುಕೊಳ್ಳಿಕ್ಕೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನ ಕಂಡಂತ ಸ್ಮ್ಯಾಶ್. ಪಿಳ್ಳೆ ಮತ್ತು ವಿನಯ್ ಆಟ ನೆಲಕಚ್ಚಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 32 ಓಟಗಳು. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಗೂಟದ ಹಿಂದೆ ಕಾಯಕನ ಮಾಡ್ತಕ್ಕಂಥ ಶಂಕೆ ಮಾರ್ಕನ ಗೂಟದ ಹಿಂದೆ ಕಾಯಕ ಇಳಿಸ್ತಾ ಇದ್ದಾರೆ. ಮಾರ್ಕ್ ಮಹೇಶ ಬೆಳ್ಳಿ ಎಸ್ಸಂತ ಚೆಂಡು ಸ್ಕ್ವೇರ್ ಲೆಗದಲ್ಲಿ ಆಟವನ್ನು ಆಡುವಂತ ಪ್ರಯತ್ನ. ಈ ಬಾರಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಮತ್ತೆ ಪಿಳ್ಳೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿನಯ್ ಒಂದು ಸುಂದರತೆ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಅಶೋಕ್ ಪಿಳ್ಳೆ ಕೂಡ 2 ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈ ಮುಖಾಂತರವಾಗಿ 33 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಬೆಳ್ಳಿ ಎಸ್ ಅಂತ ಚೆಂಡು ಶಾರ್ಟ್ ಫೈನ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಉತ್ತಮ ರೀತಿಯ ಆಟವನ್ನೇ ಸ್ಮ್ಯಾಶ್ ನ ಪರವಾಗಿ ದಾಖಲಿಸಿದ್ರು ವಿನಯ್ ಮತ್ತು ಪಿಳ್ಳೆ. 2ನೇ ಓವರ್ ಮುಕ್ತಾಯ 3ನೇ ಓವರ್ ಚಾಲ್ತಿಯಲ್ಲಿ ಸ್ಟೆಪ್ ಔಟ್ ಮಾಡಿ ಹೊಡ ಪ್ರಯತ್ನ. ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್ 1 ಬೌನ್ಸ್ ಬೌಂಡ್ರಿ ಅನ್ನೋ ಸೂಚನೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ.
ನಿನ್ನೆ ಲೈಟ್ಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕ್ ಆಗಿದೆ ಅಂತ ಆಟಗಾರರು ಈಗ ಹಗಲಿನ ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ಸನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 37 ಓಟುಗಳು. ಕ್ಷಮಿಸಿ, 38 ಓಟುಗಳು. ಆ ನಿಟ್ಟಿನಲ್ಲಿ ಈಗ ಮತ್ತೆ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 39 ಓಟುಗಳು. ಮತ್ತೆ ಪಿಳ್ಳೆ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿ ಪಂದ್ಯಾಕೂಟ BSY ಕಪ್ ನಡೀತಾ ಇದೆ. ಕರ್ನಾಟಕ ರಾಕ್ ಇವತ್ತಿನ ದಿನದ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೆಳ್ಳಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಜಾಣ್ಮೆ ಆಟ. ಪಿಳ್ಳೆ 3ನೇ ಓವರ್ನ ಚಾಲ್ತಿಯಲ್ಲಿ ದಾಖಲಿಸಿದ್ರು. ಈ ಒಂದು ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 3 ಓವರ್ಗಳಲ್ಲಿ ತಂಡದ ಮೊತ್ತ 40 ಓಟಗಳು. ಇದೇ ರೀತಿಯಾಗಿ ಆಟ ಮುಂದುವರಿಸಿದ್ರೆ ಇವತ್ತಿನ ದಿನದ ಗರಿಷ್ಠ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಪ್ರಯತ್ನಗಳು ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಸ್ಮಾಶ್ ಕ್ರಿಕೆಟರ್ಸ್ ಕ್ಯಾಚ್ ಕೈ ಸೇರಿದ್ರ ಮುಖಾಂತರವಾಗಿ ವಿನಯ್ ಡೇವಿಡ್ ವಾಪಸ್ ಅದನ್ನ ಕಂಡುಕೊಳ್ತಾ ಇದ್ದಾರೆ. ಸ್ಮಾಶ್ ಕ್ರಿಕೆಟರ್ಸಿನ ಮೊದಲ ಹೂದರಿ ಪತನ. ಅಲ್ಲಿ ಊಟದ ವ್ಯವಸ್ಥೆಯನ್ನ ಟೀಮ್ಗಳಿಗೆ ಮಾಡಲಾಗ್ತಾ ಇದೆ. ದಯವಿಟ್ಟು ಫ್ರೀ ಇದ್ದಂತ ಎಲ್ಲ ಟೀಮಿನ ಸದಸ್ಯರು, ತಂಡದ ಸದಸ್ಯರು ಊಟಕ್ಕೆ ತೆರಳಬೇಕೆನ್ನುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಇವತ್ತಿನ ದಿನ ಆಡುವಂತ ಎಲ್ಲ ತಂಡದ ಆಟಗಾರರು ಊಟದ ಕೊಠಡಿ ಹತ್ರ ಹೋಗ್ಬೇಕೆನ್ನುವುದಾಗಿ ಮತ್ತೆ ತಿಳಿಸ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಮತ್ತೆ ಮಾರ್ಕ್ ಮಹೇಶ ಔಟ್ ಸ್ವಿಂಗ್ ಮಾದರಿ ಎಸೆತ ಸ್ಲೋವರ್ ಆಗಿ ಬೀಳ್ತಾ ಇದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಮೊತ್ತ 41 ಓಟಗಳು. 41 ಫಾರ್ ಲಾಸ್ ಆಫ್ ಬಾಲ್. 41ಕ್ಕೆ 1. ಪಿಳ್ಳೆಗೆ ಎಸೆತ ಚೆಂಡು ಸುಲಭ ರೀತಿಯ ಕ್ಯಾಚ್ ಕೈ ಸೇರಿದ್ರ ಮುಖಾಂತರವಾಗಿ ಪಿಳ್ಳೆ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅಶೋಕ್ ಪಿಳ್ಳೆ ಔಟ್. ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ 41ಕ್ಕೆ 2 ಹುದ್ದರಿ ಆಘಾತದಲ್ಲಿ. ಈ ಪಂದ್ಯಾಟದ ಬಳಿಕ ಟಾಸ್ಗಾಗಿ ಬರಬೇಕು ತಿಪ್ಪಟ್ಟೂರು ಲಯನ್ಸ್ ಮತ್ತು ತಿಪ್ಪಟ್ಟೂರು ಬ್ರದರ್ಸ್.
ಬೋತ್ ಕ್ಯಾಪ್ಟನ್ ಕಮ್ ಟು ದ ಡಯಾಸ್. ಟಾಸ್ ಇಮಿಡಿಯೇಟ್ಲಿ. ಮುಂದಿನ ಪಂದ್ಯ ನಿಮಗೆ ಇರ್ತದೆ. ನಾಲ್ಕನೇ ಓವರ್ನ ಚಾಲ್ತಿಯ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಮಾರ್ಕ್ ಮಹೇಶ SR ಭಾಗದಲ್ಲಿ. ಹೊಸ ದಾಂಡಿಗ ನವೀನ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಿಮಾಂಶು ಮತ್ತೆ ಮಾರ್ಕ್ 5ನೇ ಬಾರಿ ಸುಲಭ ರೀತಿಯ ಈಸಿ ಎಸೆತಗಳನ್ನ ಮಾರ್ಕ್ ದಾಖಲಿಸ್ತಾ ಇದ್ದಾರೆ. ಜೈ ಕರ್ನಾಟಕದ ಪರವಾಗಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ಒಂದು ರೀತಿಯ ಯಶಸ್ಸನ್ನು ಕಾಣುವಲ್ಲಿ ತಮ್ಮದೇ ಆದಂತ ಒಂದು ಆಟವನ್ನು ತೋರ್ಪಡಿಸಿದಂತ ಮಾರ್ಕ್. ಇನ್ ಸ್ವಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ನಿಟ್ಟಲ್ಲಿ. ಮತ್ತೆ ಡಾಟೆಡ್ ಡೆಲಿವರಿ ಸೇರ್ಪಡೆ, ಅರ್ಥಾತ್ 4 ಓವರ್ಗಳ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 41 ಓಟಗಳು. ಆರು ಓಟಗಳು 3ನೇ ಓವರ್ ಮುಕ್ತಾಯದಲ್ಲಿ. ತಂಡದ ಮೊತ್ತ 40 ಓಟಗಳು. ಈಗ
ಓವರ್ಗಾಗಿ ಮಾರ್ಕ್ ಮಹೇಶ್ ಅನ್ನು ಪರಿಚಯ ಮಾಡ್ತಾ ಇದೆ ಕರ್ನಾಟಕ ರಾಕ್ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ದಂಡ. ಮತ್ತೆ 47 ಓಟಗಳು 47. ಇನ್ನೂ ಕೂಡ 3 ಓವರ್ಗಳ ಆಟ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿ. ಮಾರ್ಕ್ ಮಹೇಶ್ ಸತ್ತ ಚೆಂಡು, ಬಿರುಸಿನ ಹೊಡೆತ ಈ ಬಾರಿ. ಮತ್ತೆ ಸೀಮಾ ರೇಖೆ ಹೊರಭಾಗದಲ್ಲಿ ಷಡ್ಕ ಸಿಕ್ಸರ್, 6 ಓಟಗಳ ಸೇರ್ಪಡೆ. ಅಶೋಕ್ ಪಿಳ್ಳೆ
ಮೊತ್ತ 61 ಓಟಗಳು, 60+ ಓಟಗಳನ್ನು ದಾಖಲಿಸ್ತಾ ಇದೆ. ಬ್ರದರ್ಸ್ ಒಂದ ಟಾಸ್. ಮುಂದಿನ ಪಂದ್ಯ ಆದಷ್ಟು ಶೀಘ್ರ ನಮಗೆ ನಿರ್ಣಯವನ್ನು ತೋರ್ಪಡಿಸಬೇಕಾಗಿದೆ. ಕಲ್ಪತರು ಕ್ರೀಡಾಂಗಣ ಒಳಭಾಗದಲ್ಲಿ BSY ಕಪ್ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಚೆಂಡು ಡೀಪ್ ಮಿಡ್ ವಿಕೆಟ್, ಸೀಮಾರೇಖೆ ಹೊರಭಾಗದಲ್ಲಿ ಷಡ್ಕ, ಸಿಕ್ಸರ್, 6 ಓಟಗಳ ಸೇರ್ಪಡೆ. ತೀರಾ ದುರ್ಬಲ ಚೆಂಡುಗಳೆಲ್ಲ ಸೀಮಾರೇಖೆ ಹೊರಭಾಗಕ್ಕೆ ಅಡ್ಡಿಸ್ತಾ ಇದ್ದಾರೆ. ಸ್ಮಾಶ್ ಕ್ರಿಕೆಟ್ ರಸಿನ ಮೊತ್ತ 67 ಓಟಗಳು.
ಈಗ ಎರಡನೇ ಸಾರವನ್ನ ಕಂಡುಕೊಳ್ತಾ ಇದೆ ವಿದ್ಯಮಾನಕ್ಕಾಗಿ ಶಿವ ನಾರಾಯಣ ಐತಾಳ್ ಕೋಟ ಮುಂದಿನ ವಿದ್ಯಮಾನಕ್ಕಾಗಿ ಪಂದ್ಯಾಟದ ಮುಂದುವರಿಕೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸ್ಮ್ಯಾಶ್ ಕ್ರಿಕೆಟರ್ಸ್ ಕರ್ನಾಟಕ ರಾಕ್ ಅನ್ನು ಎದುರಿಸ್ತಾ ಇದೆ. ತುಮಕೂರು ಪರಿಸರದ ಬಲಿಷ್ಠ ತಂಡ ಕರ್ನಾಟಕ ರಾಕ್ ಇತ್ತೀಚೆಗೆ ಯಶಸ್ವಿ ಪಂದ್ಯಾಟವನ್ನ ನಿರ್ವಹಿಸಿದ ತಂಡ. ಇದೇ ಸಂಸ್ಥೆ ಆಶ್ರಯದಲ್ಲಿ ಮತ್ತೊಂದು ಯಶಸ್ವಿ ಪಂದ್ಯಾಟ ಏಪ್ರಿಲ್ 8, 9, 10, 11 4 ದಿನಗಳ ಕಾಲ 3 ಲಕ್ಷದ ಒಂದು ಯಶಸ್ವಿ ಪಂದ್ಯಾಟ ರಾಕ್ ರಾಚು ಸಾರಥ್ಯದಲ್ಲಿ ನಡೆಯಲಿಕ್ಕಿದೆ. One without loss.
ಇನ್ನೊಂದು ಯಶಸ್ವಿ ಪಂದ್ಯಾಟ ಹೆಗ್ಗೆರೆಯಲ್ಲಿ ನಡೀತದೆ. ತುಮಕೂರಿನ ಹೆಗ್ಗೆರೆಯಲ್ಲಿ ಕರ್ನಾಟಕ ಕ್ರಿಯೇಟರ್ಸ್ ಆಶ್ರಯದಲ್ಲಿ ಜನವರಿ 30 ಹಾಗೂ 31 1,00,000 ನಗದಿನ ಪ್ರಥಮ ಬಹುಮಾನ, 50,000 ನಗದಿನ ದ್ವಿತೀಯ ಬಹುಮಾನ. ವೈಟ್ ಬಾಲ್. ಈ ಯಶಸ್ವಿ ಪಂದ್ಯಾಟ ನಡೆಸ್ತಾ ಇದೆ ಕರ್ನಾಟಕ ಕ್ರಿಕೆಟರ್ಸ್. ಪ್ರಥಮ ಬಾರಿ ಹೆಗ್ಗೆರೆ ರೆಸಿಡೆನ್ಸಿ ಫೀಲ್ಡ್ ನಲ್ಲಿ ಈ ಪಂದ್ಯಾಟ ಕೂಡ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮುಚ್ಚು, ಅಪ್ಪು, ಕಿಶೋರ್ ಹಾಗೂ ಮುನ್ನಾ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಪಾಯಿಂಟ್ ಬೈ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, 2 ಓಟ ಪೂರೈಸುವಂತ ಪ್ರಯತ್ನ, 2 ಓಟದ ಪೂರೈಕೆ ಆಗ್ತಾ ಇದೆ. ಮಾಂಡೋಲಿ ಶಫೀಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯ BSI ಪಂದ್ಯಾಟದಲ್ಲಿ ಯಶಸ್ವಿ ವಾದ್ಯವನ್ನು ಕೂಡ ನಿರ್ವಹಿಸಿದ್ರು ಶಫೀಕ್. ಅರ್ಧ ಶತಕದ ಅಂಚಿನಲ್ಲಿರುವಂತ ಶಫಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಕರು. ಇದರ ಮಧ್ಯೆ ಸತ್ತ ಚೆಂಡು ಬಹಳ ಸುತ್ತಮುತ್ತ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಶಂಕು. ಅನುಭವಿ ಆಟಗಾರ ಕರ್ನಾಟಕ ರಾಕ್ಗಳ ಪರವಾಗಿ ಗೂಟ ರಕ್ಷಣೆಯಲ್ಲಿ ಪಿಲ್ಲೆ. ಈ ತನ್ಮಧ್ಯೆ ಸದ್ಯ ಚೆಂಡು ಕ್ವಿಕ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದ್ದಾರೆ. ಮೊತ್ತ 5. ಈ ತನ್ಮಧ್ಯೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ, ಅವಳಿ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓಟ ಪೂರೈಸುವಂತ ಪ್ರಯತ್ನ, ಅದೃಷ್ಟ ಶಂಕು ಅವರಿಗೆ, ದುರಾದೃಷ್ಟ ಸ್ಮ್ಯಾಶ್ಗೆ. ಸುಲಭದ ರನ್ಔಟ್ ಕೈ ಚೆಲ್ತಾ ಇದೆ, ಸುಲಭದ ರನ್ಔಟ್ ಕೈ ತಪ್ತಾ ಇದೆ. ಸ್ಮ್ಯಾಶ್. ತಂಡ ಸ್ವಲ್ಪ ಮಟ್ಟಿಗೆ ಬೇಜಾರಲ್ಲಿದ್ರೆ ಸ್ವಲ್ಪ ಮಟ್ಟಿಗೆ ಕರ್ನಾಟಕ ರಾಕ್ ಅದೃಷ್ಟದಲ್ಲಿದೆ. ಬಹುಶಃ ಇದೇ ಅದೃಷ್ಟ ಉಳಿಸಿಕೊಂಡು ಆಟವನ್ನು ಆಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಶಂಕು ಸ್ವಲ್ಪ ಗಡಿಬಿಡಿ ಆಟ. ತಂಡದ ಮೊತ್ತ 8. Music off, DJ. ಮತ್ತೆ ನವೀನ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮುಕ್ತಾಯದ ಓವರ್ಗಳ ಸಂಖ್ಯೆ 1. ದ ಕಂಪ್ಲೀಟ್ ನಂಬರ್ 1, ಸ್ಕೋರ್ 8 ವಿದೌಟ್ ಲಾಸ್. ಅಗತ್ಯ ರನ್ ಧಾರಣೆ 9.2. ಅಗತ್ಯದ ರನ್ ಧಾರಣೆ, ಪ್ರಸ್ತುತ ರನ್ ಧಾರಣೆ 8. ಮುಂದಿನ ಪಂದ್ಯ ತಿಪ್ಟೂರ್ ಲಯನ್ಸ್ ವಾಸ ತಿಪ್ಟೂರ್ ಬ್ರದರ್ಸ್. 2 teams get ready for the toss. ಮುಂದಿನ ಪಂದ್ಯ ತಿಪ್ಟೂರ್ ಬ್ರದರ್ಸ್ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಈಗಾಗಲೇ ನಾಣ್ಯ ಚಿಮ್ಮಿಗೆಯನ್ನು ಜಯಗಳಿಸಿದ ತಿಪ್ಟೂರ್ ಬ್ರದರ್ಸ್ ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಇವತ್ತಿನ ದಿನ ರಾತ್ರಿ 7 ಗಂಟೆಗೆ ಒಂದು ಯಶಸ್ವಿ, 9 ಗಂಟೆಗೆ ಸರಿಯಾಗಿ ಯಶಸ್ವಿ ಪಂದ್ಯಾಟ ನಡೆಯಲಿಕ್ಕಿದೆ. ಬೆಂಗಳೂರು ವರ್ಸಸ್ ರೆಸ್ಟ್ ಆಫ್ ಕರ್ನಾಟಕ. ರಾಜ್ಯದ 2 ಹೆಮ್ಮೆಯ ತಂಡಗಳು ಎದುರು ಬದಲಾಗಲಿಕ್ಕಿದೆ. ಕರ್ನಾಟಕದ ಅತ್ಯುತ್ತಮವಾದಂತಹ ಒಂದು ತಂಡ ಹಾಗೂ ಬೆಂಗಳೂರಿನ ತಂಡ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಬದಲಾವಣೆ. ಕುಮಾರ್
ಕರ್ನಾಟಕ ಮುಂದಿನ ಪಂದ್ಯಾಟ ತಿಪ್ಟೂರ್ ಲಯನ್ಸ್ ವರ್ಸಸ್ ತಿಪ್ಟೂರ್ ಬ್ರದರ್ಸ್. ತಿಪ್ಟೂರ್ ಬ್ರದರ್ಸ್ won the toss, selected to field first. ತಿಪ್ಟೂರ್ ಲಯನ್ಸ್ ಓಪನರ್ಸ್ ಬಿ ರೆಡಿ. ಪಂದ್ಯ ತರುವಾಯ ಮತ್ತೆ ಕುಮಾರ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೊರು ಅನುಭವಿ ಆಟಗಾರ ತಿಪ್ಟೂರು ಪರಿಸರದ ಕುಮಾರ್. ಶಂಕುಗೆ ಈ ಬಾರಿ ಎಸೆತ ಚೆಂಡು, ಸುಂದರತೆ ಎಸೆತ ಚೆಂಡು ತಿರುವನ್ನ ಪಡೀತಾ ಇದೆ, ಓಟಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಮಧು ಪಟೇಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಂಕು. ಮಧು ಪಟೇಲ್ ಎಸೆಗಾರಿಕೆಯಲ್ಲಿ ಇದೇ ರೀತಿ ಲೆಗ್ ಸ್ಪಿನ್ ದಾಖಲಿಸಿದ್ರು, ಈಗ ಅವರಿಗೆ ಅದು ತಿರುಮುರು ಆಗ್ತಾ ಇದೆ. ಮತ್ತೆ ಕುಮಾರ ಈ ತರ ಮಧ್ಯೆ ಕಾಟ್ ಬಿಹೈಂಡ್ ಮಧು ಪಟೇಲ್ನಿಗೆ ಜೀವದಾನ ಲಭಿಸ್ತಾ ಇದೆ. ಈ ಮುಂಚೆ ಶಂಕುಗೆ ಒಂದು ರನ್ಔಟ್ ಜೀವದಾನ ಆಗಿತ್ತು, ಈಗ ಮಧು ಪಟೇಲ್ಗೆ ಕಾಟ್ ಬಿಹೈಂಡ್ ಗೂಟಗಳ ಹಿಂದೆ ನವೀನ ರಾಕ್ ನವೀನ ಒಂದು ಕ್ಲಿಷ್ಟವಾದಂತ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈಗ ಕುಮಾರ್ಗೆ ನತದೃಷ್ಟ, ಈ ಮುಂಚೆ ಅವ್ರು ರನ್ಔಟ್ ಕೈ ಚೆಲ್ಲಿದ್ರು ಕುಮಾರ್, ಈಗ ಕುಮಾರ್ಗೆ ನತದೃಷ್ಟ ಆಗ್ತಾ ಇದೆ. ಬಿಆರ್‌ಸಿವೈ ಕಪ್ ಮುಂದುವರಿಕೆ 2021. ಈ ತನ್ಮದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಅವಕಾಶ. 3 ಜನ ಆಟಗಾರ ಒಂದು ಕ್ಯಾಚ್ಗೋಸ್ಕರ ಬಂದ್ರು. ಕೊನೆಗೆ ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮಧು ಪಟೇಲನ ಹುದ್ದರಿ ನೆಲಕ್ಕೆ ಉರುಳುತ್ತಾ ಇದೆ. ಹೊಸ ದಾಂಡಿಗೆನ ಸೇರ್ಪಡೆಯನ್ನ ಕಾಡ್ತಾ ಇದೆ ಮಾರ್ಕ್ ಮಹೇಶ. ಬಹುಶಃ ಇವತ್ತಿನ ಪಂದ್ಯಾಟ ಸ್ವಲ್ಪ ಇಂಜೂರ್ ಪ್ಲೇಯರ್. ಜೈ ಕನ್ನಡ ಪ್ರಮುಖ ಆಟಗಾರ. ಎಸೆಗಾರಿಕೆ ಭಾಗದಲ್ಲಿ ಸ್ವಲ್ಪ ಸ್ಲೋವರ್ ಎಸೆಗಾರಿಕೆ ನೀಡಿದ್ರು, ಆದ್ರೂ ಕೂಡ ವಿಕೆಟ್ ಅನ್ನ ದಾಖಲಿಸಿದ್ರು ಮಾರ್ಕ್. ಇನ್ನೊಂದು ಅಡೆಯಲ್ಲಿ ಶಂಕು ಸ್ವಲ್ಪ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ತಾ ಇದೆ. ಕುಮಾರ್ ಯಶಸ್ಸನ್ನ ಪಡೆದಂತ ಒಂದು ಆತ್ಮವಿಶ್ವಾಸದಲ್ಲಿ ಕುಮಾರ. ಮತ್ತೆ ಕುಮಾರ್ ಶಂಕುಗೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕುಮಾರ್. ಮತ್ತೆ ಕುಮಾರ್ ಈ ಬಾರಿ ಎಸೆತ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ಕುಮಾರ್ ಶಂಕು ಮಾಡ್ತಾ ಇದ್ದಾರೆ. ಲೆಗ್ ಬೈ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಮೊತ್ತ 9. ಮತ್ತೆ ಕುಮಾರ್ ಸ್ಟ್ರೈಕರ್ ವಿಭಾಗದಲ್ಲಿ 74ರ ಟಾರ್ಗೆಟ್ ಅನ್ನು ಮೇಲ್ನತ್ತಬೇಕಾಗಿದೆ ಕರ್ನಾಟಕ ರಾಕ್. ಬಹಳಷ್ಟು ಉತ್ತಮತೆ ಸತ ಸುಂದರತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾರೆ. ಈ ಒಂದು ಓವರ್ ನಲ್ಲಿ ಕುಮಾರ್ ಕೇವಲ ಒಂದು ಓಟಕ್ಕಷ್ಟೇ ಅವಕಾಶ ಮಾಡಿಕೊಟ್ಟು ಯಶಸ್ವಿ ಓವರ್ ಆಗಿ ಎಸೆದ್ರು.
ಸ್ಮ್ಯಾಶ್ ಗಳ ಪರವಾಗಿ ಕುಮಾರ್, ಸ್ಥಳೀಯ ಹೀರೋ ಕುಮಾರ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಬ್ರದರ್ಸ್ ತಂಡದ ಕೆಂಪರಾಜ್ ಅವರು ನಮ್ಮ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಿಮ್ಮ ತಂಡದ ಪರವಾಗಿ ಕಾಯ್ತಾ ಇದ್ದಾರೆ ಕೆಂಪರಾಜು, ಬ್ರದರ್ಸ್ ತಂಡದ ಪರವಾಗಿ. ಮತ್ತೊಂದು ಕ್ಯಾಚ್ ಆಗುವ ಅವಕಾಶ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೊಸ ಎಸೆಗಾರರ ಪರಿಚಯವನ್ನು ಕಂಡುಕೊಳ್ತಾ ಇದೆ ಸ್ಮ್ಯಾಶ್. ವಸಂತ್ ಎರಡನೇ ಬಾರಿ. ಇತರ ಮಧ್ಯೆ ಫುಲ್ಟಾಸ್ ಬಿದ್ದ ಚೆಂಡು ಬಾಲ್ ಶೂತ ಬರ್ತಾ ಹೊಡೆತ ಅಂತಿಮ ಹಂತದಲ್ಲಿ ಕ್ಯಾಚ್ ಆಗ್ತಾ ಇದೆ. ಸ್ಯಾಟರ್ಡೆ ಶಂಕುಗೆ ಮತ್ತೊಂದು ಬ್ಯಾಟ್ ಡೇ ಆಗ್ತಾ ಇದೆ. ಕಳೆದ ತುಮಕೂರಿನ ಪಂದ್ಯಾಟದಲ್ಲಿ ಕೂಡ ಶಂಕು ಸ್ಯಾಟರ್ಡೆ ಸ್ವಲ್ಪ ವೈಫಲ್ಯವನ್ನು ಕಂಡರು. ಸಂಡೇಲಿ ಅಬ್ಬರಿಸಿ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಕೂಡ ದಾಖಲಿಸಿದ್ರು. ಮತ್ತೊಂದು ಯಶಸ್ವಿ ಪಂದ್ಯಾಟ ರಾಕ್ ರಾಜು ಸಾರಥ್ಯದಲ್ಲಿ ಏಪ್ರಿಲ್ 8, 9, 10, 11ರಂದು ತುಮಕೂರಿನಲ್ಲಿ ನಡೀತದೆ. ಮೊದಲ ಬಹುಮಾನ 3 ಲಕ್ಷ, 3,333 ಹಾಗೂ ದ್ವಿತೀಯ ಪ್ರಶಸ್ತಿ 1.5 ಲಕ್ಷ. ಈ ಪಂದ್ಯಾಟ ತುಮಕೂರಿನ ಅಂಕಣದಲ್ಲಿ ನಡೀತದೆ. ಈ ಪಂದ್ಯಾಟ ಏಪ್ರಿಲ್ 8, 9, 10, 11ರಂದು ನ್ಯಾಷನಲ್ ಲೆವೆಲ್ ರಾಕ್ ಯೂತ್ ಕ್ಲಬ್ ಆಶ್ರಯದಲ್ಲಿ ನರಸಿಂಹರಾಜು ಸಾರಥ್ಯದಲ್ಲಿ. ಈ ತನ್ಮದ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, 2 ಓಟದ ಹೆಚ್ಚುವರಿ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಸಂತ್ ಮಾರ್ಕ್ಗೆ, ಸ್ಟ್ರೈಕರ್ ವಿಭಾಗದಲ್ಲಿ ಮಾರ್ಕ್, ಗುಡ್ ರಕ್ಷಣೆಯಲ್ಲಿ ಮೀನಾ. ಈ ಬಾರಿ ಎಸೆದ ಚೆಂಡು ಸುಂದರತೆ ಎಸೆತ ಪಾಯಿಂಟ್ ಬಾಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿ ಸೇರ್ಪಡೆ. ಶಾಬೇಜ್ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಡೀಪ್ ಪಾಯಿಂಟ್ ವಿಭಾಗದಲ್ಲಿ. ಶಂಕರ ಒಂದೇ ತಂಡದಲ್ಲಿ 3 ಜನ ಶಂಕರ್ ಅವರನ್ನು ಕಂಡುಕೊಳ್ತಾ ಇದೆ ಕರ್ನಾಟಕ ರಾಕ್. ಈ ತಂಡದ ಸದ್ಯ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕವರ್ಸಿ ಭಾಗದಲ್ಲಿ ಶಂಕಿ ಖಾತೆ ಆರಂಭಗೊಳ್ತಾ ಇದೆ. ಜೈ ಕರ್ನಾಟಕ ಪರವಾದ ಮತ್ತೊರು ಅನುಭವಿ ಆಟಗಾರ ಶಂಕಿ. ಮೊತ್ತ 13. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. 1 ಓಟದ ಹೆಚ್ಚುವರಿ ಸೇರ್ಪಡೆ ಮಾರ್ಕ್ ಮಹೇಶನ ಖಾತೆಗೆ. ಮುಕ್ತವನ್ನ ಕಂಡಂತ ಓವರ್ಗಳ ಸಂಖ್ಯೆ 3. ದ ಕಾಂಪ್ಲೀಟ್ ಓವರ್ ನಂಬರ್ 3.
ಸ್ಕೋರ್ 14 for 2. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಕುಮಾರ್ 8 ಓವರ್ಗಳ ಪಂದ್ಯಾಟ. 3 ಓವರ್ಗಳ ಮುಂದೆ 14 ಓಟವನ್ನು ದಾಖಲಿಸಿದಂತಹ ಕರ್ನಾಟಕ ರಾಕ್. ಒಂದು ಪಾರ್ಟ್ನರ್ಶಿಪ್ ಅಗತ್ಯತೆ ಇದೆ. 5 ಓವರ್ಗಳ ಮುಂದೆ 60 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ 12 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್. ಇನ್ನೊಂದು ಯಶಸ್ವಿ ಪಂದ್ಯಾಟ ಫೆಬ್ರವರಿ 6 ಹಾಗೂ 7ರಂದು ತುಮಕೂರು ಕಾಲೇಜು ಅಂಕಣದಲ್ಲಿ ನಡೆಯಲಿಕ್ಕಿದೆ. ಬಹಳ ಸುತ್ತಮುತ್ತ ಎಸೆತ, ಕ್ವಿಕರ್ ಡೆಲಿವರಿ. ಕುಮಾರ್ ಎಸೆತವನ್ನು ಇಳಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸಪೋರ್ಟಿ ಓಟಗಳನ್ನು ಬಿಟ್ಟುಕೊಟ್ಟಂತಹ ಕರ್ನಾಟಕ ರಾಕ್ ಈಗ 74ರ ಒಂದು ಚೇಸಿಂಗ್ ಅನ್ನು ಮಾಡಬೇಕಾಗಿದೆ. ಅದೇ ಸ್ವಲ್ಪ ಮಟ್ಟಿಗೆ ಅವರಿಗೆ ಮುಳುವು ಆಗ್ತಾ ಇದೆ. ಮತ್ತೆ ಕುಮಾರ್ ಮತ್ತೆ ಬೀಸುವಂತ ಪ್ರಯತ್ನ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಮಾರ್ಕ್ ಮಹೇಶ ಸ್ಟ್ರೈಕರ್ ವಿಭಾಗದಲ್ಲಿ ಜೈ ಕರ್ನಾಟಕದ ಅನುಭವಿ ಆಟಗಾರ. ಮತ್ತೆ ಕುಮಾರ್ ತಿಪ್ಪಟೂರಿನ ಪರಿಸರದಲ್ಲಿ ಬಹಳಷ್ಟು ಅನುಭವಿ ಆಟಗಾರನ ಕಂಡುಕೊಂಡಂತಹ ಒಂದು ಆಟಗಾರ ಕುಮಾರ್. ಇತರ ಮಧ್ಯೆ ಚೌಡ ಬಳಸುತ್ತ ಮತ್ತು ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್. ಮಾರ್ಕ್ ಮಹೇಶ ಎದುರಾಳಿಗಳಿಗೊಂದು ಮಾರ್ಕ್ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಯಾವ ಹತ್ತಲ್ಲೂ ಕೂಡ ಎದುರಾಳಿಗಳ ಮೇಲೆ ಉಗ್ರ ಎಸೆತವನ್ನ ನೀಡಬಲ್ಲಂತ ಮಾರ್ಕ್ ಇವತ್ತು 3 ವಿಕೆಟ್ಗಳನ್ನು ಕೂಡ ದಾಖಲಿಸಿದ್ರು. ಇಂಜೂರ್ಡ್ ಆದ್ರೂ ಕೂಡ ಯಶಸ್ವಿ ಎಸೆಗಾರಿಕೆಯನ್ನು ನೀಡಿದ್ರು ಕೂಡ ಈಗ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಮಾರ್ಕ್. ಮತ್ತೆ ಕುಮಾರ ಮೊತ್ತ 20. ಈ ತನ್ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಮಾರ್ಕ್ ಎದುರಾಳಿಗಳಿಗೆ ಮಾರ್ಕ್ ಹಾಕ್ತಾ ಇದ್ದಾನೆ ಮಹೇಶ. ಆರಂಭಿಕ ಹಂತದಲ್ಲಿ ಕೇವಲ 1 ಓಟವನ್ನು ನೀಡಿ ಅತ್ಯುತ್ತಮ ವಿಕೆಟ್ ಅನ್ನು ದಾಖಲಿಸಿದ ಕುಮಾರ್ ಈಗ 2ನೇ ಓವರ್ ನಲ್ಲಿ ಮಾರ್ಕಿನ ದಾಳಿಗೆ ಸ್ವಲ್ಪ ಮಂಕ್ ಆಗ್ತಾ ಇದ್ದಾನೆ ಕುಮಾರ. ಮತ್ತೆ ಕುಮಾರ ಮಾರ್ಕ್ ವಿರುದ್ಧ ತನ್ನ ಮೊತ್ತ 26. ಕರ್ನಾಟಕ ರಾಕ್ ಸ್ವಲ್ಪ ಮಟ್ಟಿಗೆ ಫಿನಿಕ್ಸ್ ಅಕ್ಕಿ ಅಂತ ಬರುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮಾರ್ಕ್ ಹಾಗೂ ಶಂಕಿ ಇರುವಷ್ಟು ಕಾಲ ಸ್ಮ್ಯಾಶ್ಗೆ ಸ್ವಲ್ಪ ಮಟ್ಟಿಗೆ ತಲೆನೋವಿನ ವಿಚಾರ. ಈ ತರ್ಮದ ಮತ್ತೊಂದು ಭರ್ಜರಿ ಹೊಡೆತ. ಮಾರ್ಕ್ ಎದುರಾಳಿಗಳಿಗೆ ಮಾರ್ಕ್ ಹಾಕ್ತಾ ಇದ್ದಾನೆ. ಭರ್ಜರಿ 3ನೇ ಸಿಕ್ಸರ್. ಹ್ಯಾಟ್ರಿಕ್ ಸಿಕ್ಸರ್ ಬೈ ಮಾರ್ಕ್ ಮಹೇಶ.
ಕಳೆದ ವಾರವಷ್ಟೇ ಹಲೋ ಕಳೆದ ವಾರವಷ್ಟೇ ಹೊಸನಗರದ ಪಂದ್ಯಾಟದಲ್ಲಿ ಮ್ಯೂಸಿಕ್ ಅಪ್. ಕಳೆದ ವಾರವಷ್ಟೇ ಹೊಸನಗರದ ಪಂದ್ಯಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೇಡನ್ ಓವರ್ ಆಗಿ ದಾಖಲಿಸಿ ಒಂದು ಪ್ರಶಸ್ತಿಯನ್ನ ಜೇಕೆಗೆ ಕೊಂಡೊಯ್ದಂತಹ ಮಾರ್ಕ್ ಮಹೇಶ್ಗೆ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಈ ಬಾರಿ ಎಸೆತ ಚೆಂಡು ಸುಂದರತೆ ಎಸೆತ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನ ಕಾಡ್ತಾ ಇಲ್ಲ. ತಿಪಟೂರಿನಲ್ಲಿ ಈಗ ಒಂದು ಹ್ಯಾಟ್ರಿಕ್ ಸಿಕ್ಸರ್ ಮಾರ್ಕ್ ಮಹೇಶನ ಪಾಲಾಗ್ತಾ ಇದೆ. ಮುಕ್ತಾಯದ ಮುಕ್ತಾಯದ 4 ಓವರ್ಗಳ ಮುಂದೆ ತರದ ಮೊತ್ತ 32. ದ ಕಂಪ್ಲೀಷನ್ ಓವರ್ ನಂಬರ್ 4 ಸ್ಕೋರ್ 32 ಫಾರ್ 2. ಇನ್ನುಳಿದಂತ 4 ಓವರ್ಗಳ ಮುಂದೆ 42 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ ಇನ್ನೂ ಕೂಡ ಸರಿಸುಮಾರು 11 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆಯಲ್ಲಿದೆ ಕರ್ನಾಟಕ ರಾಕ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನವೀನ ಎಸೆಗಾರಿಕೆ ಭಾಗದಲ್ಲಿ ಫ್ರಾನ್ಸ್ ಬೆಂಗಳೂರು ತಂಡದ ಪರವಾಗಿ ಆಡ್ತಿರುವಂತಹ ಅನುಭವಿ ಆಟಗಾರ ನವೀನ ಈಗ ಎಸೆಗಾರಿಕೆ ಭಾಗದಲ್ಲಿ ಪಾರ್ಟ್ ಟೈಮ್ ಬೌಲರ್, ಫುಲ್ ಟೈಮ್ ಜಾಬ್. 24 ಎಸೆತ 42 ಗುರಿ. ಪ್ರತಿ ಓವರ್ಗೆ 10 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಕರ್ನಾಟಕ ರಾಕ್ಗಳಿಗೆ. ಗೋಟಗಳ ಹಿಂದೆ ಪಿಳ್ಳೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಕವರ್ ವಿಭಾಗದ ಕ್ಷೇತ್ರರಕ್ಷಕ ಈಗ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಡೀಪ್ ಆಕ್ಷನ್ ಕವರ್ ವಿಭಾಗದ ಕ್ಷೇತ್ರರಕ್ಷಕ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಒಂದು ಲಾಂಗ್ ಆಫ್, ಒಂದು ಪಾಯಿಂಟ್, ಒಂದು ಲಾಂಗ್ ಆನ್, ಶಾರ್ಟ್ ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಶಾರ್ಟ್ ಸ್ಕ್ವೇರ್ ಲೆಗ್ ಹಾಗೂ ಶಾರ್ಟ್ ಥರ್ಡ್ ಮ್ಯಾನ್. ಈ ರೀತಿಯ ಒಂದು ಕ್ಷೇತ್ರರಕ್ಷಣ ಜಮಾವಣೆಯಲ್ಲಿದೆ ಸ್ಮ್ಯಾಶ್ ತಂಡ. ಉತ್ತಮರದೇ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಶಂಕಿ ಒಂದು ಓಟದ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊತ್ತ 33, 33, 74 ಇಸ್ ದಿ ಟಾರ್ಗೆಟ್. 23 ಎಸೆತ 41 ಗುರಿ. ಮಾರ್ಕ್ ಈ ಮುಂಚೆ ಹೇಳಿದಷ್ಟೇ ಮಾರ್ಕ್ ಇರುವಷ್ಟು ಕಾಲ ಎದುರಾಳಿ ತಾಳೆ ಬಯನ ವಿಚಾರ. ಯಾವ ಹಂತದಲ್ಲಿ ಕೂಡ ಭರ್ಜರಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಬಲ್ಲ ಆಟಗಾರ ಮಾರ್ಕ್. ಆದರೆ ಅದೇ ರೀತಿ ಚಾಣಾಕ್ಷರಿತ ಎಸೆಗಾರಿಕೆ ಬಿಡಬಲ್ಲ ಅಂತ ನವೀನ. ಈ ತನ್ಮಧ್ಯೆ ಸಂತ ಚೆಂಡು ಸ್ವಲ್ಪ ಮಟ್ಟಿಗೆ ಕ್ವಿಕ್ಕರ್ ಡೆಲಿವರಿನ ಹೆಸರು ನವೀನ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 34. ಈ ಅಂಕಣದಲ್ಲಿ ಭರ್ಜರಿ ಸಿಕ್ಸರ್ ಗಳಿಸುವ ಎಲ್ಲ ಅವಕಾಶ ದಾಂಡಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಾ ಇದೆ. 22 ಎಸೆತ 7 ಸಿಕ್ಸರ್ಗಳು. ಒಂದು ಹಂತದಲ್ಲಿ ಸಿಂಪಲ್ ಲೆಕ್ಕಾಚಾರ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 35. ಮತ್ತೆ ನವೀನ್ ಶಾರ್ಟ್ ಆಗಿ ಬಿದ್ದ ಚೆಂಡು. ಭರ್ಜರಿಯಾದ ಆಟವನ್ನು ಆಡ್ತಾ ಇದ್ದಾರೆ ಮಹೇಶ. ಬೌಂಡ್ರಿ. 4 ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ವಲ್ಪ ಲೆಗ್ ಬ್ರೇಕ್ ಎಸೆಯುವ ಪ್ರಯತ್ನ ಮಾಡಿದ್ರು. ಈವರೆಗೆ ಸ್ವಲ್ಪ ಯಾರ್ಕಲ್ ಅಂತ ಬ್ಲಾಕ್ ಹೋಲ್ ಎಸೆತ ನವೀನ ಸ್ವಲ್ಪ ಐಡಿಯಾ ಮಾಡುದು. ಐಡಿಯಾ ಹೊರಡಿ ಹೋಗ್ತಾ ಇದೆ.
39 ಇನ್ನು ಕೂಡ 35 ಓಟದ ಅವಶ್ಯಕತೆ. ಉತ್ತಮತೆಯ ಸತ, ಸುಂದರತೆಯ ಸತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 74ರ ಟಾರ್ಗೆಟ್ ಅನ್ನು ಬೆನ್ನತ್ತಿರುವಂತಹ ಕರ್ನಾಟಕ ರಾಕ್ 5ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚೇತುಹಾರಿ ಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ಉಳಿಸಿಕೊಂಡು ಆಡುವಂತಹ ಪ್ರಯತ್ನವನ್ನು ಮಾರ್ಕ್ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಶಂಕಿ ಸ್ವಲ್ಪ ಮಟ್ಟಿಗೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಮತ್ತೆ ನವೀನ ಈ ಬಾರಿ ಲೋವರ್ ಫಟಾಸಕ್ಕೆ ಬಿದ್ದಂತ ಚೆಂಡು, ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಐದನೇ ಓವರ್ನ ಅಂಪೈರ್ ಐದು ಓವರ್ಗಳ ಮುಕ್ತಾಯಕ್ಕೆ ತರದ ಮೊತ್ತ 40. ದ ಕಾಪ್ಲಿಶ್ ಓವರ್ ನಂಬರ್ 5 ಸ್ಕೋರ್ 40. 18ಕ್ಕೆ 34. ಹರಿ ಎಸೆತ ಚೆಂಡು, ಬಳಸುತ್ತ ಬಂದ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸ್ಮ್ಯಾಶ್ ತಂಡದ ಅಪರೂಪದ ಎಸೆತಗಾರರೇ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಪೂರ್ಣಕಾಲಿಕ ಬೌಲರ್ಗಳ ಸ್ವಲ್ಪ ಕೊರತೆಯನ್ನು ಕಾಡ್ತಾ ಇದ್ದಾರೆ. ಅರೆಕಾಲಿಕ ಬೌಲರ್ಗಳೇ ವಿಜೃಂಭಿಸ್ತಾ ಇದ್ದಾರೆ. 17ಕ್ಕೆ 33. ಭರ್ಜರಿ ಬೌಂಡ್ರಿ ಸಿಕ್ಸರ್ಗಳು ಮಾತ್ರ ಕರ್ನಾಟಕ ರಾಕನ್ನ ತೆಗೆಗಳಿಸ್ತು. ಇದರ ಮಧ್ಯೆ ಲೂಸ್ ಶಾಟ್, ಶಂಕು ಹುದ್ದರಿ ನೆಲಕ್ಕುರುಳ್ತಾ ಇದೆ. ಶಾಟ್ ನಲ್ಲಿ ವಿಫಲತೆಯನ್ನ ಶಂಕು ದಾಖಲಿಸಿದ್ದು. ಭರತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ಹುದ್ದರಿಯ ಪತನವನ್ನ ಕಾಡ್ತಾ ಇದೆ ಕರ್ನಾಟಕ ರಾ. ತುಮಕೂರು ಪರಿಸರದ ಮತ್ತು ಬಲಿಷ್ಠ ತಂಡ ಕರ್ನಾಟಕ ರಾಕ್ ಸ್ವಲ್ಪ ಮಟ್ಟಿಗೆ ಹುದ್ದರಿಗಳನ್ನ ಬಿಟ್ಟು ಕೊಡ್ತಾ ಇದೆ. ರಾಜ್ ಅಂಕಣ ಒಳಭಾಗದಲ್ಲಿ ರಾಜ್ ಜಾವ್ಗರ್, ಮತ್ತೆ ಹರಿ. ಈ ಬಾರಿ ಎಸೆದ ಚೆಂಡು ನಾಟ್ ಔಟ್ ಎನ್ನುವಂತ ಘೋಷಣೆ. ಔಷಧ ಆಸ್ಟಪ್ನ ಹೊರತಿರುವನ್ನು ಪಡಿತಾ ಇತ್ತು ಚೆಂಡು, ಅದನ್ನು ಬೀಸುವಂತ ಪ್ರಯತ್ನ ಮಾಡಿದ ಲೆಗ್ ಬಾಯಿ ಮುಖೇನ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. ಈತರ ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 43 43. ಪ್ರದರ್ಶನ ಕ್ಯಾಟ್ ಎಲ್ಲಿದ್ರು ಕೂಡ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ತರ ಮತ್ತೆ ಭರ್ಜರಿ ಹೊಡೆತ ಮಾರ್ಕ್
ಮಹೇಶ ಮತ್ತೆ ಎದುರಾಳಿಗೆ ಮಾರ್ಕ್ ಮಾಡ್ತಾ ಇದ್ದಾನೆ. ಎದುರಾಳಿಗೆ ಡೇಂಜರ್ ಬ್ಯಾಟ್ಸ್ಮನ್ ಆಗಿ ಕಂಡುಕೊಳ್ತದೆ ಆಲ್ರೌಂಡರ್ ಜೈ ಕರ್ನಾಟಕದ ಅನುಭವಿ ಆಟಗಾರ ಮಾರ್ಕ್. ನಲವತ್ತೊಂಬತ್ತು 49. ಇನ್ನು ಕೂಡ 25 ಓಟದ ಅವಶ್ಯಕತೆ. ಬಹುಶಃ ಮಾರ್ಕ್ಗೆ ಸರಿಯಾದ ಒಂದು ಪಾರ್ಟ್ನರ್ಶಿಪ್ ಆದ್ರೆ, ಜೊತೆ ಆಟವಾದ್ರೆ ಕರ್ನಾಟಕ ರಾಕ್ ಜಾವನ್ನ ದಾಖಲಿಸ್ತದೆ. ಎದುರಾಳಿಗಳು ಸ್ಮ್ಯಾಶ್ ತ್ವರಿತಗತಿಯಲ್ಲಿ ವಿಕೆಟ್ ಕಿತ್ತರೆ ಮಾತ್ರ ಶಾಫಿ ಮಂಡೇಲ ತಮ್ಮ ಅನುಭವವನ್ನು ಇಟ್ಟು ಎಸಗಾರಿಕೆಯನ್ನ ಬಹುಶಃ ಕ್ಷೇತ್ರ ರಕ್ಷಣೆಯನ್ನು ಸಂಯೋಜನೆ ಮಾಡಬೇಕಾಗಿದೆ. ಈ ಪರಿಸರದ ಅರ್ಧ ಶತಕ ಮೀರಿದ ಹಿರಿಯ ಆಟಗಾರ ಶಾಫಿ. ಈತ ಮತ್ತೊಂದು ಭರ್ಜರಿ ಹೊಡೆತ, ಈ ಬಾರಿ ಸಿಕ್ಸರ್, ಷಟ್ಕ, ಮಾರ್ಕ್. ಐದನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಮಾರ್ಕ್ ಮಹೇಶ. 16 ಎಸೆತಕ್ಕೆ 38. ಬೆಳಿಗ್ಗೆ 17 ಎಸೆತಕ್ಕೆ ಅರ್ಧ ಶತಕವನ್ನು ಮಾಡಿದ್ರು ರಾಜಾ ಸಾಲಿಗ್ರಾಮ. ಈಗ 16ಕ್ಕೆ 38 ಮಾರ್ಕ್ ಮಹೇಶ. ಸಿಕ್ಸರ್ ನಂಬರ್ 5. ಕೇವಲ ಒಂದು ಬಾರಿ ಮಾತ್ರ ಡ್ರಿಂಕ್ಸ್ ಬ್ರೇಕ್. ಕರ್ನಾಟಕ ರಾಕಿನ ಒಂದು ರಾಕ್ ಮಾತ್ರ ಒಳ ಬರಬಹುದು, ಅಲ್ಲದಿದ್ರೆ ಅಲ್ಲಿ ರಾಕ್ ಫುಲ್ ಆಗ್ತದೆ. ದಯಮಾಡಿ ಗಮನಿಸಿ. ನಮಗೆ ಸಮಯ ಮೀರ್ತದೆ, ಮಧ್ಯರಾತ್ರಿ 3 ಗಂಟೆ ತನಕ ನಾವಿರ್ತೇವೆ. 12ಕ್ಕೆ 19, 12 ಬಾಲ್ 19 ರನ್. ಸ್ಮ್ಯಾಶ್ ತಂಡ ಸುಲಭವಾಗಿ ಪಂದ್ಯಾಟವನ್ನು ಎದುರಾಳಿಗೆ ಡ್ಯಾಶ್ ನೀಡಿ ಮುನ್ನುಗ್ಗುತ್ತಿರುವ ಸಂದರ್ಭದಲ್ಲೇ ಮಾರ್ಕ್ ಮಹೇಶನ ಪ್ರವೇಶ. 5 ಭರ್ಜರಿ ಸಿಕ್ಸರ್ಗಳು. ಈ ಮುಂಚೆ ಹೇಳಿದಂತೆ ಅವ ಇರುವಷ್ಟು ಕಾಲ ಸ್ಮ್ಯಾಶ್ಗೆ ತಲಬೇನೆ ವಿಚಾರ. 12ಕ್ಕೆ 19, ವಿಕೆಟ್ ಕಿತ್ತರೆ ಮಾತ್ರ ಸ್ಮ್ಯಾಶ್ಗೆ ಇನ್ನೂ ಕೂಡ ಅವಕಾಶ ಇದೆ. ಇಲ್ಲದಿದ್ದರೆ ಕರ್ನಾಟಕ ರಾಕ್ ಮೊದಲ ಜಯವನ್ನು ದಾಖಲಿಸುತ್ತದೆ. ರವಿ ಬಾಲಕತ್ವದ ತಂಡ, ತುಮಕೂರು ಪರಿಸರದ ಬಲಿಷ್ಠ ತಂಡ, ಇತ್ತೀಚೆಗಷ್ಟೇ ಬಹಳಷ್ಟು ಅದ್ಧೂರಿ TCL ಅನ್ನು ಆಯೋಜಿಸಿದ ತಂಡ. ಮುಂದಿನ ಏಪ್ರಿಲ್ ನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನ ನರಸಿಂಹರಾಜು ಸಾರಥಿ ನಡೆಸಬೇಕಾದಂತಹ ತಂಡ. 12ಕ್ಕೆ 19, ಮಧು ಎಸಗಾರಿಕೆ ಭಾಗದಲ್ಲಿ ಮತ್ತೆ ರಾಜು ಸ್ಟ್ರೈಕರ್ ಭಾಗದಲ್ಲಿ ರಾಜು ಜಾಬಗಲ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಮಹೇಶ. 12ಕ್ಕೆ 19, ಈ ಒಂದು ಓವರ್ ಯಶಸ್ಸಿನ ಓವರ್ ಎಸೆದರೆ ಮಾತ್ರ ಇನ್ನೂ ಕೂಡ ಸ್ಮ್ಯಾಶ್ಗೆ ಅವಕಾಶ ಇದೆ. 10 ರಿಂದ 12 ಓಟವನ್ನು ಮಾಡಿಕೊಂಡ್ರೆ ಕರ್ನಾಟಕ ರಾಕ್ಸ್ಗೆ ಉಜ್ವಲ ಅವಕಾಶ. ಈ ತನ್ಮದೆ ಎಸೆತ ಚೆಂಡು ಮುಂದೆ ಬಂದು ಆಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. 11ಕ್ಕೆ 19, 11-19, ಕುತೂಹಲಕಾರಿ ಪಂದ್ಯಾಟವನ್ನು ಕಾಡ್ತಾ ಇದೆ. BSY ಕಪ್ 2021 3ನೇ ಬಾರಿ ಒಂದು ಪಂದ್ಯಾಟ ನಡೀತಾ ಇದೆ. 2ನೇ ಬಾರಿ ಹೊನಲು ಬೆಳಕಿನ ಮಾಯಾಜಾಲದ ಪಂದ್ಯಕೂಟ. ರಘು ಟಿಯನ್ ಅವರ ಸಾರಥ್ಯದಲ್ಲಿ ಯುವ ಪಡೆ ಬಹಳಷ್ಟು ಯಶಸ್ವಿ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದೆ. ನಿನ್ನೆ ಆರಂಭಗೊಂಡಂತ ಪಂದ್ಯ ಇವತ್ತು ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾಳೆ ಸರಿ ಸಮಾಪ್ತಿಯನ್ನು ಕಂಡುಕೊಳ್ಳಿಕ್ಕಿದೆ. ರಘು ಟಿಯನ್ ಸಾರಥ್ಯದಲ್ಲಿ ವಾಸು ಪ್ರಕಾಶ್, ಅಭಿ, ಚಿರಂತನ್, ಶಿವ, ಮೋಹನ್, ವಿಲಾಶ್, ವರದ ಇವರೆಲ್ಲರ ಒಂದು ತಂಡ ಪ್ರಯತ್ನ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರಬ, ಕ್ರಿಕೆಟ್ ಹಂಗಾಮ ಇವತ್ತು 2ನೇ ದಿನವನ್ನು ಕಂಡುಕೊಳ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಶಾಫಿ ಮಂಡೇಲ, ಹನ್ನೊಂದಕ್ಕೆ 19 ಶಫಿ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ದೀಪೇಕ್ಷಕರ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ, 2 ಓಟ ಪೂರೈಸುವಂತ ಪ್ರಯತ್ನ, 2 ಓಟದ ಪೂರೈಕೆ ಆಗ್ತಾ ಇದೆ.
10-17 10-17 ತಿಪಟೂರಿನ ಕಲ್ಪತರು ಕ್ರೀಡಾಂಗಣ, ಕಲ್ಪವೃಕ್ಷದ ನಾಡು ತಿಪಟೂರು. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯ ಕ್ಲಾಸಿಕ್ ಕ್ರಿಕೆಟ್ ಆಶ್ರಯದಲ್ಲಿ ನಡೀತಾ ಇದೆ. ಮತ್ತೆ ಶಫಿ ಹಿರಿಯ ಅನುಭವಿ ಎಸೆತಗಾರ. ಈ ತನ್ಮದೆ ಎಸೆತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ 9-17. ರಾಜ್ ಬಹುಶಃ ಒಂಟಿ ಓಟನ್ನು ಮಾಡಿ ಮಾರ್ಕಿಗೆ ನೀಡಿದ್ರೆ ಪಂದ್ಯ ರೋಚಕತೆಯನ್ನು ಕಾಣ್ತದೆ, ರೋಮಾಂಚಕತೆಯನ್ನು ಕಾಣ್ತದೆ. ಈ ತನ್ಮಧ್ಯೆ ಎಸೆತ ಚೆಂಡು ಬಳಸುತ್ತ ಮತ್ತು ಹೊಡೆತ ಡೀಪ್ ಶಕರ್ ವಿಭಾಗದಲ್ಲಿ ಒಂದಾಟದ ಸೇರ್ಪಡೆ, ಮತ್ತೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 8-15 ರಾಜು ಜಾವ್ಗಲ್ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ರು ಕೂಡ ಚೆಂಡು ಬೌಂಡ್ರಿಗೆಲ್ಲ ಬೀಸ್ತಾ ಇಲ್ಲ. ಮತ್ತೆ ಶಫಿ ಅನುಭವಿ ಆಟಗಾರ, ಸ್ಮ್ಯಾಶ್ಗಳ ಪರವಾಗಿ ಶಫಿ. ಈ ತನ್ಮಧ್ಯೆ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಪಿಲ್ಲೈ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 7-14 ಈ ಒಂದು ಎಸೆತವೇ ಪಂದ್ಯಾಟದ ಟರ್ನಿಂಗ್ ಪಾಯಿಂಟ್, ತಿರುವು ಎಸೆತ. ಈ ಒಂದು ಎಸೆತದಲ್ಲಿ ಅಂತಿಮ ಎಸೆತ. ಮಾರ್ಕ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಬೌಂಡ್ರಿ ಸಿಕ್ಸರ್ ದಾಖಲಿಸಿದರೆ ಕರ್ನಾಟಕ ರಾಕಿಗೆ ಪ್ಲಸ್ ಪಾಯಿಂಟ್. ಇಲ್ಲದಿದ್ದರೆ ಶಫಿ ಮಂಡೋಲಾ ಅವರ ಸ್ಮ್ಯಾಶ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮತ್ತು ಶಫಿ ಟು ಮಾರ್. ಈ ತನ್ಮಧ್ಯೆ ಎಸೆತ ಚೆಂಡು, ಸುಂದರದ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಓವರ್ನ ಮುಕ್ತ ಓವರ್ಗಳ ಸಂಖ್ಯೆ 7. ಕಂಪ್ಲೀಟ್ ಓವರ್ ನಂಬರ್ 7. ಸ್ಕೋರ್ 60. 6-14 6 ಎಸೆತ 14ರ ಗುರಿ. ಮತ್ತೆ ಪಂದ್ಯಾಟವನ್ನು ಸ್ಮ್ಯಾಶ್ ಕೈ ಹಿಡಿತ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಶಫಿ. 5 ದಶಕದ ಸಾರ್ಥಕತೆಯ ಓರ್ವ ಅನುಭವಿ ಆಟಗಾರ ಶಫಿ ಮಂಡೋಲಾ ಈಗ ಯಶಸ್ಸನ್ನ ದಾಖಲಿಸಿದ್ರು. ಈ ಒಂದು ಊರ ಪರಿಸರದ ಅನುಭವಿ ಆಟಗಾರ ಸ್ವಲ್ಪ ಮಟ್ಟಿಗೆ ಪಂದ್ಯಾಟವನ್ನ ಸ್ಮ್ಯಾಶ್ಗೆ ತರ್ತಾ ಇದ್ದಾರೆ. ಮತ್ತೆ ಹರಿ ಎಸೆಗಾರಿಕೆ ಭಾಗದಲ್ಲಿ, ನಾಶಕರ ಭಾಗದಲ್ಲಿ ಮಾರ್ಕ್ ಇರುವಷ್ಟು ಕಾಲ ಇನ್ನೂ ಕೂಡ ರಾಕಿಗೆ ಆಶಾದಾಯಕ ಅಂಶ ಕರ್ನಾಟಕ ರಾಕ್ಗಳಿಗೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ಬದಲಾವಣೆ ಮಾಡ್ತಾ ಇದ್ದಾನೆ ರಾಕ್ ನವೀನ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು, ಸಮಯ ಮೀರ್ತಾ ಇದೆ. ಇನ್ನೂ ಕೂಡ 7 ಪಂದ್ಯಗಳಿವೆ. PSY ಕಪ್ ಸಾಗ್ತಾ ಇದೆ. ಕ್ಷೇತ್ರ ಬದಲಾವಣೆ ಮಾಡ್ತಾ ಇದ್ದಾರೆ ಹರಿ ಎಸೆಗಾರಿಕೆ ಭಾಗದಲ್ಲಿ ರಾಜು ಅವರಿಗೆ. ಈ ತನ್ಮಧ್ಯೆ ಎಸೆತ ಚೆಂಡು ಬಹಳ ಸೂಕ್ತ ಬರ್ತದೆ. ಎಸೆದ ಬಲವಂತವನ್ನೇ ರನ್ಔಟ್ ಮಾಡುವಂತ ಪ್ರಯತ್ನ. ರನ್ಔಟ್ ರಾಜು ಔಟ್. ಕೊನೆಯ ಹಂತದಲ್ಲಿ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ ಕರ್ನಾಟಕ ರಾಕ್. 5-14 ಕರ್ನಾಟಕ ರಾಕ್ ನ ಜಯ ಅಪಜಯಗಳೆಲ್ಲ ಮಾರ್ಕ್ ಮಹೇಶನ ಭುಜ ಫಲದಲ್ಲಿದೆ. ಮಾರ್ಕ್ ಸಿಡಿದರೆ ಕರ್ನಾಟಕ ರಾಕ್ಗೆ ಜಯ. ಅಂಕಣ ಒಳಭಾಗದ ರಘು ಮತ್ತೋರ ಅನುಭವಿ ಆಟಗಾರ ಕರ್ನಾಟಕ ರಾಕ್ಗಳ ಪರವಾಗಿ ಮಾಚಿ ನಾಯಕ. ಇತ್ತೀಚೆಗಷ್ಟೇ ಯಶಸ್ವಿ TCL ತುಮಕೂರು ಚಾಂಪಿಯನ್ಸ್ ಲೀಗ್ ಅನ್ನು ಮಾಡಿದಂತಹದರಲ್ಲಿ ಪ್ರಮುಖರು ಕೂಡ ರಘು. 5-14
ಈ ಬಾರಿ ಎಸೆತ ಚೆಂಡು ಬಲಗೂಟ ಸಾಕಷ್ಟು ಹೊರಳಿಕೆಯನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 4-14 ಹರಿ. ಹತ್ತು ತಂಡಗಳ ಸೆಣಸಾಟದ ಪಂದ್ಯಕೂಟ. ಬಿಆರ್ ಸ್ವಾಯ್ಕ 3ನೇ ಬಾರಿ ಆಯೋಜಿಸ್ತಾ ಇದೆ. 2ನೇ ಬಾರಿ ಹೊನ್ನೂರು ಬೆಳಕಿನಲ್ಲಿ ಕ್ಲಾಸಿಕ್ ಕ್ರಿಕೆಟರ್. ಮತ್ತೆ ಬಿರುಸಿನ ಎಸೆತ. ಓಟಗಳು ಬರ್ತಾ ಇಲ್ಲ. 3-14 ಜಯದ ಸನಿಹ ಸಾಗುವ ಎಲ್ಲ ಅವಕಾಶಗಳು. ಸ್ಮ್ಯಾಶ್ ಅನ್ನು ಕಾಡ್ತಾ ಇದೆ. ಕೊನೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಕ್ ಎಡುವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಹುಶಃ ಈ ಮುಂಚೆ ಅವರ ಆಟಗಾರರು ಸಹ ಆಟಗಾರರು ಸರಿಯಾದ ಒಂದು ಪಾರ್ಟ್ನರ್ಶಿಪ್ ಜೊತೆ ಆಟ ಮಾಡಿದ್ರೆ ಬಹುಶಃ ಕರ್ನಾಟಕ ರಾಕ್ ಸುಲಭದ ಜಯವಾಗ್ತಾ ಇತ್ತು. ಈಗ ಕಷ್ಟ ಸಾಧ್ಯತೆ ಅಂತ ಸಾಗ್ತಾ ಇದೆ. ಮತ್ತೆ ಹರಿ ಟು ಮಾರ್ಕ್. ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಗೂಟದ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. 2-14 ಹರಿ ಪಾರ್ಟ್ ಟೈಮ್ ಬೌಲರ್. ಈ ಮುಂಚೆ ನವೀನ್, ಈ ಬಾರಿ ಹರಿ ಯಶಸ್ಸನ್ನ ಕಾಡ್ತಾ ಇದ್ದಾರೆ. ಫುಲ್ ಟೈಮ್ ಬೌಲರ್ ಎಲ್ಲ ಸ್ವಲ್ಪ ಮಟ್ಟಿಗೆ ಸ್ಮ್ಯಾಚ್ಗೆ ಕೈ ಕೊಡ್ತಾ ಇದ್ದಾರೆ. ಮತ್ತೆ ಹರಿ ಈ ಬಾರಿ ಎಸೆತ ಚೆಂಡು ಬಿರುಸಿನ ಹೊಡೆತ ಮಾಡುವಂತ ಪ್ರಯತ್ನ ಸಫಲತೆಯನ್ನ ಕಾಣ್ತಾ ಇಲ್ಲ. ಬಹುಶಃ 74ರ ಒಂದು ಗುರಿಯೇ ಸ್ವಲ್ಪ ಮುಳುವಾಗ್ತಾ ಇದ್ರು ಕೂಡ ಅಂತಿಮ ಹಂತದಲ್ಲಿ ಮಾರ್ಕನ ಒಂದು 40+ ಆಟ ಸ್ವಲ್ಪ ಮಟ್ಟಿಗೆ ಸೋಲಿನ ಅಂತರವನ್ನು ಮಾತ್ರ ಕಡಿಮೆ ಮಾಡ್ತಾ ಇದೆ. ಜಯ ದೂರವಾಗ್ತಾ ಇದೆ. ಈ ತರದೇ ಬಿರುಸಿನ ಹೊಡೆತಕ್ಕ ಮನವನ್ನು ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವಂತ ಪ್ರಯತ್ನ. ಥರ್ಡ್ ಅಂಪೈರ್ ಡಿಸಿಷನ್. ತನ್ಮೂಲಕ ಪಂದ್ಯಾಟವನ್ನ ಜಯವನ್ನು ದಾಖಲಿಸಿದ ಸ್ಮ್ಯಾಶ್ ಅಭಿನಂದನೆ ಅರ್ಪಿಸ್ತಾ ಇದೆ. ಜಯ ಗಳಿಸಿಗೋಸ್ಕರ ಪ್ರತಿ ಹೋರಾಟ ನೀಡಿದಂತ ಕರ್ನಾಟಕ ರಾಕಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮುಂದಿನ ವೀಕ್ಷಣೆಗಾಗಿ ರಾಘು ಮಠಪಾಟಿ. ಹಲೋ ಹಲೋ